ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಸಮಯ ಸರಿ ಇದ್ದಾಗ ನಾವು ಸರಿ ಇರಲ್ಲ, ನಾವು ಸರಿ ಇದ್ದಾಗ ಸಮಯ ಸರಿ ಇರಲ್ಲ, ಎಲ್ಲವೂ ಸರಿ ಇದ್ದಾಗ ನಾವೇ ಸರಿ ಇರಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ವೈಶಾಖ ಮಾಸದ ನಾವು ಈಗ ಚೈತ್ರ ಮಾಸದ ಸ್ವರೂಪವನ್ನು ತಿಳ್ಕೊಳ್ಳೋಣ. ಚೈತ್ರ ಮಾಸದಲ್ಲಿ ಹುಟ್ಟಿದವರು ಹೇಗಿರ್ತಾರೆ, ಏನು ಎತ್ತ ಅನ್ನೋದನ್ನು ತಿಳ್ಕೊಳ್ಳೋಣ. ದೈವಜ್ಞ ವಿಲಾಸ ರೀತಿ ತಿಳ್ಕೊಳ್ಳೋಣ. ಚೈತ್ರ ಮಾಸದಲ್ಲಿ ಹುಟ್ಟಿದ ಮನುಷ್ಯನು ಧರ್ಮಶಾಸ್ತ್ರ ಶ್ರವಣದಲ್ಲಿ ಆಸಕ್ತನಾಗಿ ಶಾಸ್ತ್ರಗಳ ಅಂತರಂಗವನ್ನು ತಿಳಿದು ವಿನಯವಂತನಾಗಿ ಧನಧಾನ್ಯ ಸಂಪತ್ತು ಅನುಭವಿಸುವುದನಾಗಿ ಸಜ್ಜನರಿಗೆ ಉಪಯುಕ್ತ ಪದಾರ್ಥಗಳನ್ನು ದಾನ ಮಾಡುವುದರಲ್ಲಿ ಆಸಕ್ತನಾಗಿ ರಾಜ ಮಂತ್ರಿ ಸ್ಥಾನಗಳಲ್ಲಿ ಮಂತ್ರಾಲೋಚನೆಗಳಲ್ಲಿ ಶ್ರೇಷ್ಠ ಬುದ್ಧಿಯುಳ್ಳವನಾಗಿ ಮಂತ್ರಗಳ ಅರ್ಥವನ್ನು ತಿಳಿದವನು ಆಗಿರ್ತಾನೆ ಅವನು. ಎಷ್ಟು ಚೆನ್ನಾಗಿದೆ ನೋಡಿ. ಈಗ ನಾವು ಜಾತಕಾಭರಣ ರೀತಿ ಅವನಿಗೆ ಹೇಗಿರ್ತಾನೆ ಚೈತ್ರ ಮಾಸದಲ್ಲಿ ಹುಡ್ತೋರು ತಿಳ್ಕೊಳ್ಳೋಣ. ಚೈತ್ರ ಮಾಸದಲ್ಲಿ ಜನಿಸಿದವರು ವೇದೋಕ್ತ ಕರ್ಮಾಚರಣೆಯಲ್ಲಿ ನಿರತನು, ಬ್ರಹ್ಮಜ್ಞಾನ ವ್ರತಾಚರಣೆ ನಿರತನು, ತನ್ನ ಇಷ್ಟ ವ್ರತವನ್ನು ಎಲ್ಲರಿಗೂ ವ್ಯಕ್ತಪಡಿಸುವುದನಾಗಿ ತಾಯಿ ತಂದೆ ಗುರು ಹಿರಿಯರಲ್ಲಿ ಭಕ್ತಿ ಪ್ರಣಾಮ ವ್ಯಕ್ತನಾಗಿ ಸದ್ವಿವೇಕವನ್ನು ತಿಳಿದುವನಾಗಿ ಪ್ರಚಾರಪಡಿಸುವ ಸ್ವಭಾವದವನು ಆಗಿರ್ತಾನವನು. ಜಾತಕಾಭರಣ ರೀತಿ ಇವನೇಶ್ವರ ತಾಚಕ ರೀತಿ ಅವನೇ ಆಗಿರ್ತಾನೆ. ಚೈತ್ರ ಮಾಸದಲ್ಲಿ ಜನಿಸಿದವನು ದೇವತಾರ್ಥಗಳ ಸಾರವನ್ನು ತಿಳಿದವನಾಗಿಯೂ ಶಾಸ್ತ್ರಾರ್ಥಗಳನ್ನು ವರ್ಣಾಶ್ರಮ ಅನುಸಾರ ಆಚರಿಸುವವನು, ಯಾವಾಗಲೂ ದೇವತಾ ಉತ್ಸವ ಕಾರ್ಯಗಳನ್ನು ನಡೆಸತಕ್ಕ ಧನಧಾನ್ಯ ಸಮೃದ್ಧನು, ಬಂಧು ಮಿತ್ರರಲ್ಲಿ ಸಂತೋಷದಿಂದ ಇರುವವನು ಅವನು ಆಗಿರ್ತಾನೆ. ಈಗ ನಾವು ಮಾನಸ ಸಾಗರ ಗ್ರಂಥ ರೀತಿ ಹೇಗಿರ್ತಾನೆ ಅವನು. ಚೈತ್ರ ಮಾಸದಲ್ಲಿ ಹುಟ್ಟಿದ ಮನುಷ್ಯನು ಕಾರ್ಯಗಳನ್ನು ದೃಶ್ಯಮಾನದಿಂದ ತಿಳಿದವನಾಗಿಯೂ ಜಗತ್ತಿನಲ್ಲಿ ನಡೆಯುವ ವಿಷಯಗಳನ್ನು ತಾನು ತಿಳಿದಿರುವಂತೆ ಅಹಂಭಾವದಿಂದ ಕೂಡಿ ಎಲ್ಲರನ್ನೂ ಧಿಕ್ಕರಿಸುವ ಹಾಗೆ ಎಲ್ಲ ಕೆಲಸಗಳನ್ನು ಆಚರಿಸುತ್ತಾ ಶ್ರೀಲೋಲನಾಗಿರ್ತಾನೆ ಅಂತ ಅದು ಹೇಳುತ್ತೆ. ಗೊತ್ತಾಯ್ತಾ? ಈಗ ನಾವು ಇವಾಗ ಇದನ್ನು ಹೇಗೆ ಚೈತ್ರ ಮಾಸದಲ್ಲಿ ಹುಟ್ಟೋರು ಹೇಗಿರ್ತಾರೆ ಅನ್ನೋದನ್ನು ತಿಳ್ಕೊಂಡು ಈಗ ದಿನ ಪಂಚಾಂಗವನ್ನು ನಾವು ತಿಳ್ಕೊಳ್ಳೋಣ. ದಿನಾಂಕ 11/8/2026 ಮಂಗಳವಾರ, ಶ್ರೀ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ, ತಿಥಿ ಚತುರ್ದಶಿ, ರಾತ್ರಿ 1:13, ನಕ್ಷತ್ರ ಪುನರ್ವಸು, ಹಗಲು 10:14, ಮಳೆ ಆಶ್ಲೇಷ 3ನೇ ಪಾದ, ರಾಹುಕಾಲ 3:36 5:10, ಗುಳಿಕ ಕಾಲ 12:28 2:2, ಯಮಗಂಡ ಕಾಲ 9:20 10:54. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿಕ್ಕೆ ಕೇಳ್ಕೊತೀವಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿದ್ದು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದರಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ತಪ್ಪುಗಳು ಮಾಡೋದು ಸಹಜ, ತಿದ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ನಮ್ಮ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿ ತಪ್ಪುಗಳನ್ನು ತಿದ್ಕೊತೀವಿ ಏನಾರು ಇದ್ದರೆ. ನಮಸ್ಕಾರಗಳು.